ಫಸ್ಟ್ ಡೇಗೆ ಹೊಸ ಕಾಲೇಜ್, ಆಮೇಲೆ ಹೊಸ ಸಿಟಿ ಮತ್ತು ಹೊಸ ವ್ಲಾಗ್, ಆಮೇಲೆ ಹೊಸ ಜರ್ನಿ. ಮಂಜುನಾಥ್ ಹೈ ಏನಂತೀಪ್ಪ? ಈಗ ಒಬ್ರು ಹೊಂಟಿದ್ರೆ, ಜಸ್ಟ್ ಒಬ್ರು ಹೊಂಟಿದ್ರೆ ಇವ್ನಿಗೆ ಏನಾದರೂ ಕೇಳಿದ್ದೀನಿ. ಇವ್ರ ಹೆಸರು ಬಂದುಬಿಟ್ಟು ವಿಶ್ವ. ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಬ್ರೋ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಹೊಂಟೇನೆ ಬೆಂಗಳೂರಿಗೆ. ಇವತ್ತು ಡೇಟ್ ಬಂದುಬಿಟ್ಟು 31 ಡಿಸೆಂಬರ್. ನಾಳೆ 1 ಜನವರಿ. ನಾನು ಎದಕ್ಕೆ ಹೊಂಟೇನಪ್ಪ ಅಂತಂದ್ರೆ ನಾನು MCA ಮಾಡ್ಲಿಕ್ಕೆ ಅಂತ ಹೊಂಟೇನಿ. ನನ್ನ ವ್ಯೂವರ್ಸಿಗೆ, ನನ್ನ ಸಬ್ಸ್ಕ್ರೈಬರ್ಸಿಗೆ ಒಂದಿಷ್ಟು ಮಂದಿಗೆ ಗೊತ್ತಿರ್ಬೋದು ನನ್ನ ಹಳೆ ವ್ಲಾಗ್ಸ್ ನೋಡಿದವ್ರೆ. ಸೊ ಈಗ ಅರ್ಜೆಂಟ್ ಐತಿ, ಟೈಮ್ ಆಗ್ಯದ. ಸೊ ಹೋಗೋ ಮುಂದೆ ಹೇಳ್ತೇನಂತ. ಸೊ ಬರೀ ಹೋಗೋಣಂತ. ನಿಮ್ಮ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್. ಸೊ ಹೋಗೋ ಮುಂದೆ ಸಿಗ್ತೇನಂತ, ಬರೀ ಗೈಸ್. ಈಗ ಬಂದೇನಿ ಇಲ್ಲೇ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಈಗ ಸೊ ನನ್ನ ಜೊತೆ ಸುಜಯ್ ಮತ್ತು ನಮ್ಮ ತಮ್ಮ ಇಬ್ಬರು ನನಗೆ ಬಿಡಾಕಂತ ಬಂದಾರ. ಎಲ್ಲಪ್ಪ ರೈಲ್ವೆ ಸ್ಟೇಷನಿಗೆ ಬಿಡಾಕೆ ಬಂದಾರ. ಇಲ್ಲಿ ನಂದೊಂದು ಬ್ಯಾಗ್ ಐತಿ. ಸೊ ನಂದು ಟ್ರೈನ್ ಬಂದುಬಿಟ್ಟು 0739. ನಾನು ಯಾವಾಗಲೂ ಹೋಗ್ತಿಲ್ಲ. ಯಾವುದಪ್ಪ ಅಂತಂದರೆ ಸ್ಪೆಷಲ್ ಟ್ರೈನ್ SBC. ಸೊ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಬರ್ತದೆ. ಇನ್ನೂ ಬಂದಿಲ್ಲ, ನೋಡ್ಬೇಕಾ. ಯಾವುದೋ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಬರ್ತದೆ. ಈಗ ಸೀದಾ KSRಗೆ ಹೋಗ್ಬೇಕಾ. ಆಮೇಲೆ ಇವತ್ತು 31 ಗೈಸ್, ನಾಳೆ 1ನೇ ತಾರೀಕು. ಆ್ಯಕ್ಚುಲಿ ಆಗಲ್ಲಿ ಕಾಲ್ ಬಂತ, ಅದಕ್ಕೆ ಅರ್ಧ ಕಟ್ಟಾಗ್ತದೆ ಗೈಸ್. ಅದ ನಾಳೆ 1 ಅಂದ್ರೆ ಜನವರಿ 1, 2024 ಎಂಡ್ ಆಗಿ 2025 ಸ್ಟಾರ್ಟ್ ಆಗ್ತದೆ. ನಮ್ಮ ಪ್ರಕಾರ ಏನಪ್ಪ ಅಂದ್ರೆ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗ್ತದೆ. ನಾವು ನ್ಯೂ ಇಯರ್ ಮಾಡ್ಬೇಕು ಯುಗಾದಿಗೆ. ಸೊ ನೀವು ಯಾವಾಗ ಮಾಡ್ತೀರಪ್ಪ ನ್ಯೂ ಇಯರ್? ಯುಗಾದಿಗೆ ಮಾಡ್ತೀವಿ. ಸೊ ನಮ್ಮ ಪ್ರಕಾರ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗಿ ಕ್ಯಾಲೆಂಡರ್ ಯುಗಾದಿಗೆ ನಾವು ನ್ಯೂ ಇಯರ್ ಅಂತಲೇ ಹೇಳ್ತೀವಿ. ಸೊ ಅದು ಅಡ್ವಾನ್ಸಿಗೆ ಏನು ಹೇಳ್ತೇನಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಅಂದ್ರೆ 2024 ಎಂಡ್ ಆಗಿ 2025 ಕಾಲಿಡ್ಲಿಕ್ಕತ್ತೀವಿ. ಸೊ ಹಾಗಾಗಿ ನಿಮಗೆ ಎಲ್ಲರಿಗೂ ಅಡ್ವಾನ್ಸ್ ಈ ವ್ಲಾಗ್ದಾಗ ಏನು ಹೇಳತ್ತಿಲ್ಲ. ಸೊ ನಿಮಗೆ ಹ್ಯಾಪಿ ನ್ಯೂ ಇಯರ್. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈಗ ಬಂದೇವಿ ಇಲ್ಲೇ 3rd ಪ್ಲ್ಯಾಟ್ಫಾರ್ಮಿಗೆ. ಇನ್ನೂ ಟ್ರೈನ್ ಬಂದಿಲ್ಲ. ಇದು ಮೋಸ್ಟ್ಲಿ ಹೋಗ್ತದೆ. ಇದು ಯಾವುದು ಗೊತ್ತಿಲ್ಲ, ನೋಡಬೇಕು. ಬರೀ ಸ್ಟೇಡಿಯಮ್ದಾಗಿದೆ, ತೋರಿಸ್ತೇನೆ, ನೋಡ್ತೀನಿ. ಆ್ಯಕ್ಚುಲಿ ಬಂದಿದ್ದ ಟ್ರೈನ್ ಇಲ್ಲೇ ನೋಡ್ತಿರ್ಬೋದು ನೀವು. ನನ್ನ ಲಗೇಜ್ ಇಲ್ಲೇ ನೋಡ್ರಿಪ್ಪ. ಒಂದು ದೊಡ್ಡ ಸೂಟ್ ಕೇಸ್ ಮತ್ತು ಬ್ಯಾಗ್ ಮತ್ತು ಇದೊಂದು ರೈಲಿಗೆ ಹಾಕೊಳ್ಳೋ ಬ್ಯಾಗ್ ತೊಗೊಂಡಿದ್ದೆ. ಆಮೇಲೆ ಇಲ್ಲೇ ಐತಿ, ನೋಡ್ತಿರ್ಬೋದು ನೀವು. 07339 ಗಾಡಿ ಸಂಖ್ಯಾ ಹಿಂಗದ. ಆಮೇಲೆ ಇಂಜಿನ್ ಇಲ್ಲೇ ಐತಿಪ್ಪ ನೋಡ್ರಿ. ಬಂದ್ಬಿಟ್ಟು S11 ಹೋಗೋಣಂತ. ಆಮೇಲೆ ಲಾಸ್ಟ್ ಡೇ, ಈ ವರ್ಷದ ಲಾಸ್ಟ್ ಡೇ ನಾನು ಹುಬ್ಬಳ್ಳಿದಾಗಿರೋದು. ಸೀದಾ ಇನ್ನು ನನ್ನ ಜರ್ನಿ ಅಲ್ಲೇ. ಗೈಸ್ ಏನಪ್ಪ ಅಂತಂದ್ರೆ ಈ ವರ್ಷದ 2024 ಲಾಸ್ಟ್ ಡೇ ಇಲ್ಲಿ ಹುಬ್ಬಳ್ಳಿ ಒಳಗೆ ವ್ಲಾಗ್ ಮಾಡತ್ತಿದ್ದೆ. ಆ್ಯಂಡ್ ಇನ್ ನೆಕ್ಸ್ಟ್ ಜರ್ನಿ ಇನ್ ಬೆಂಗಳೂರು ಒಳಗೆ. ಆಮೇಲೆ ಫಸ್ಟ್ ಡೇ ಆಫ್ ದಿ ಇಯರ್. ಆಮೇಲೆ ಫಸ್ಟ್ ಡೇ ಆಫ್ ದಿ ಸಿಟಿ. ಅಂದ್ರೆ ಫಸ್ಟ್ ಡೇಗೆ ಹೊಸ ಕಾಲೇಜ್, ಆಮೇಲೆ ಹೊಸ ಸಿಟಿ ಮತ್ತು ಹೊಸ ವ್ಲಾಗ್, ಆಮೇಲೆ ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಸೊ ಇದು ಲಾಸ್ಟ್ ಜರ್ನಿ ಇಲ್ಲಿ ಹುಬ್ಬಳ್ಳಿಯಿಂದ, ಅಂದರೆ ಹುಬ್ಬಳ್ಳಿದಾಗಿಂದ ಲಾಸ್ಟ್ ಜರ್ನಿ. ಬರೋನಂತ ಮತ್ತು ಹುಬ್ಳಿಗೆ ಬರ್ತಿರ್ತೀನಿ. ಆಮೇಲೆ ಹುಬ್ಬಳ್ಳಿದಾಗ ಭಾಳ ಕಲ್ತೀನಿ. ನರ್ಸರಿಯಿಂದ ಹಿಡಿದ ಡಿಗ್ರಿ ಮಟ್ಟನೂ ಹುಬ್ಬಳ್ಳಿದಾಗ ಕಲ್ತೀನಿ. ಈಗ ಮಾಸ್ಟರ್ಸ್ ಸಲುವಾಗಿ MCA ಮಾಡೋಕ್ಕಂತಂದು ಬೆಂಗಳೂರಿಗೆ ಹೊಂಟಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಿ.
ನಮ್ಮ ಫ್ರೆಂಡ್ಸ್ ಆಯಿತು ಎಲ್ಲರೂ ಭಾಳ ಮಿಸ್ ಮಾಡ್ಕೊತೀನಿ. ಆಮೇಲೆ ಇವತ್ತು ಆ್ಯಕ್ಚುಲಿ ಬಿಡೋದು ಬರೋರು ಇದ್ರೆ ಒಂದು 31st ಅಂತಂದೇಳಿ ಎಲ್ಲರೂ ನ್ಯೂ ಇಯರ್ ಸಲ ಹೋಗಿದ್ರು. ಸೊ ಹಿಂಗಿತ್ತ ಅವಾಜ್ ಕೇಳಿದ್ದೆಲ್ಲ ಗೊತ್ತಿಲ್ಲ ನಿಮಗೆ, ಅಷ್ಟೇ ಹೇಳ್ತಿರ್ತೇನಂತ. ಬೇಜಾರಾಗ್ತೈತಿ ಇಲ್ಲಿಂದ ಬಿಟ್ಟು ಹೊಂಟಿದ್ಮೇಲೆ. ನನ್ನ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇಲ್ಲಿಂದ ನೋಡ್ಲಿಕ್ಕತ್ತೀರಿ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಿ. ಅಲ್ಲಿನ ಬ್ಲಾಗ್ಸ್ ಅಲ್ಲಿನ ಕಂಟೆಂಟ್ ಬೆಂಗಳೂರಾಗ ಕಂಟೆಂಟ್ ಚಲೋ ಕಂಟೆಂಟ್ ತರ್ತಿರ್ತೀನಿ. ಸೊ ಸಪೋರ್ಟ್ ಮಾಡ್ಕೊತ ಇರಿ, ನೋಡೋದು ಬಿಡಕ್ಕೆ ಹೋಗ್ಬಿಡ್ರಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಹೆಚ್ಚಿಗೆ ಮಂದಿಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ರಿ ಅಷ್ಟೇ ಹೇಳ್ಬೋದು. ಸೊ ಇಷ್ಟ ಸಿಕ್ಕೈತಿ. ಇಲ್ಲಿ ಒಳಗದೀನಿ. ಕೂಚು ಬಂದ್ಬಿಟ್ಟು ಎಸ್ಲದೀನಿ. ನಂಬರ್ ಬಂದ್ಬಿಟ್ಟು 54. ಇಲ್ಲಿ ಮೇಲೆ ಐತಿ. ಲಗೇಜ್ ಇಟ್ಟೀವಿ. ಕೆಳಗೊಂದಾಗ ಹಿಂಗೈತಿ ನೋಡ್ರಿ. ಲಾಸ್ಟ್ ಎಂಡ್ ಇದೆ ನಮ್ದು. ಇಲ್ಲಿ ನೋಡ್ರಿ ಸೀದಾ ಶೆಟ್ರೆಸ್ ಹಾಕಿ ಬಂದ್ ಮಾಡಿ ಮುಚ್ಚಿಬಿಟ್ಟಾರ. ಆಮೇಲೆ ಈ ಸೈಡ್ ಒಂದು ಗೂಡ್ಸ್ ನಿಂತದ. ನೆಕ್ಸ್ಟ್ ಈ ಸೈಡ್ ಬಂದ್ಬಿಟ್ಟು ಇಲ್ಲೇ ಮುಂದೆ ಐತ್ರಿ ಇಂಜಿನ್. ಈ ಕಡೆ ನಿಂತೇನೆ ಮುಂದೆ. ಇನ್ನೂ 11:15 ಬಿಡ್ತೈತಿ ಟ್ರೈನ್. ಈಗ ಟೈಮ್ ಐತಿ 10:45. ಇನ್ನೂ ಅರ್ಧ ತಾಸ ಐತಿ. ಬಂದ ಎಷ್ಟು 10 ಗಂಟೆಗೆ ಬಂದಿದ್ದೀನಿ. ಈಗ ಹೋಗ್ಬೇಕು. ಬನ್ನಿ ಸ್ಟೇಷನ್ ಐತಿ. ಈಗ ಟ್ರೈನ್ ಡಿಪಾರ್ಚರ್ ಆತ ನೋಡ್ತಿರ್ಬೋದು. ಸೊ ಇಲ್ಲಿ ನೋಡ್ತೀವಿ ಹೊರಗಡೆ ಹಿಂಗದ ಏನಪ್ಪ ಅಂದ್ರೆ ಈಗ ಈ ಸೈಡ್ ನಮ್ಮ ಹುಬ್ಳಿ ಜಂಕ್ಷನ್ ಏನಪ್ಪ ಅಂತಂದ್ರೆ ಒಂದು ಕಡೆ ಈ ಸೈಡ್ ನಾವು ಹೋಗೋದಾರಿದಾಗ ಒಂದು ಮೈಸೂರು ಮತ್ತು ಬೆಂಗಳೂರು ನೋಡಿ ಸ್ಟ್ರೇಟ್ ಹೋದ. ಇನ್ನು ಲೆಫ್ಟ್ ಸೈಡ್ ಹೋದ್ರೆ ಗದಗ ರೋಡ್ ಬರ್ತದೆ. ಸೊ ಆ ಸೈಡ್ ಹಿಂಗದ ಹುಬ್ಳಿ. ಆದಷ್ಟು ಜಲ್ದಿ ಬರೋಣಂತ ಮತ್ತೆ ಸಿಗೋಣಂತ. ಸ್ಟೇಟ್ಗಿಂದಾಗಿದೆ ನೋಡ್ತೀವಿ. ಈಗ ಇಲ್ಲೇ ವ್ಲಾಗ್ ಮಾಡಿ ಹಾಕಿದ್ನಲ್ಲ, ಇವ್ರು ಕೇಳಿದ್ರೆ ವ್ಲಾಗ್ ಐತನ್ರಿ ನಿಮ್ಗೆ ಅಂತೇಳಿ. ಇವ್ರ ಹೆಸರು ಬಂದುಬಿಟ್ಟು ವಿಶ್ವ. ಈಗ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬ್ರೋ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ನೀವೆಲ್ಲೇ ಬೆಂಗಳೂರಿಗೆ ಹೊಂಟಿದ್ರಿ? ಬೆಂಗಳೂರು ಏನು ಮಾಡಲಿಕ್ಕೆ? ಅಲ್ಲೇ ಪೌರಾಹಿತ್ಯ ಮಾಡಿ. ಹೌದಾ? ಅದ್ರ ಜೊತೆ PUC. ಈಗ ಅಲ್ಲೇ ಕಾಲೇಜಾ? PUC ಕಾಂಪೋಸಿಟ್. ಹೌದಾ? ಓಕೆ ಆಲ್ ದಿ ಬೆಸ್ಟ್ ಬ್ರೋ. ಆ್ಯಂಡ್ ಇಲ್ಲೇನು ನಾನು ಇಲ್ಲಿ ಬಾಜು ಇದ್ರು ಇವ್ರ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇವರೇ ಆ್ಯಕ್ಚುಲಿ ಕರೆ ಹೇಳ್ಬೇಕಂತಂದ್ರೆ ನನ್ನ PUC ಫ್ರೆಂಡ್ಸ್ ಅಂತ IBMR ಕಾಲೇಜವರು ಯಾರ ಗಗನ, ಅಕ್ಷಯ್, ಆಮೇಲೆ ಭವಾನಿ, ಇನ್ನೊಂದಿಷ್ಟು ಮಂದಿ ಇದಾರೆ. ಸೊ ಅವ್ರ ಫ್ರೆಂಡ್ಸ್ ಅಂತಿವ್ರೆ. ಸೊ ಹಿಂಗೆ ಸಿಕ್ಕರೆ ಅವ್ರದ್ದು ಚಾನಲ್ ಐತಿ. ಹೇಳ್ತೇನೆ ಅಂತ ಮುಂದೆ ಯಾವ ಚಾನಲ್ ಏನಂತೇಳಿ. The next day. ಫೈನಲಿ ಮನೆಗೆ ಬಂದೀನಿ. ಎಲ್ಲೇ ಆಟೋದಿಂದ ರ್ಯಾಪಿಡೋ ಮಾಡ್ಕೊಂಡು ಬಂದೆ ಇಲ್ಲಿ ಮನೆಗೆ. ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಜೊತೆ ಅದಾನ ಮಂಜುನಾಥ್. ಏನಂತೀಪ? ನಾನು ಇಬ್ರು ಸೇರಿ ರೂಮ್ ಮಾಡ್ಕೊಂಡೀವಿ. ಹೆಂಗೆ ಅನ್ಸತೈತಿ? ನೀ ಎಷ್ಟು ದಿನ ಆತ ನಾನು ಬರ್ಲಾದ ಲೇಟ್ ಆಗೈತಿ. ಒಂದು ವಾರ ಆತ್ ಮಚ್ಚ. ನಾನು ಕರೆ ಆಯ್ತು ಒಂದು ವಾರ ಇಲ್ಲ, 15 ದಿನ. ಈಗ ಕರೆಕ್ಟ್ ಹುಣ್ಣಿಮೆಗೆ ನೀನು ಬಂದಿ ಇಲ್ಲೇ. ಹಾಂ, ಹುಣ್ಣಿಮೆ ಟೈಮಿಗೆ ಬಂದಾನ ಗೈಸ್ ಇವ. ಹುಣ್ಣಿಮೆ ಹಿಂದಿನ ದಿನ ಏನೋ ಬಂದಾನ. ಕರೆಕ್ಟ್ ಹುಣ್ಣಿಮೆ ಹಿಂದಿನ ದಿನ ಬಂದಿ. ನಂಗೆ ಲಕ್ಷ ಐತಿ. ಮೊನ್ನೆ ಅಮಾವಾಸ್ಯೆ ಮುಗಿದೈತಿ. 15 ದಿನ 16 ದಿನ ಆಯ್ತು. ಈಗ ಫೈನಲಿ ಇವತ್ತು ರೀಚ್ ಆಗೀನಿ. ಸ್ಟೇಜಂದಾಗಿರಿ ತೋರಿಸ್ತಿರ್ತೀನಿ. ಮತ್ತು ಈಗ ಆಮೇಲೆ ಇನ್ನೂ ಫ್ರೆಶ್ ಆಗ್ಬೇಕು. ನಾನು ಫ್ರೆಶ್ ಆಗಿ ಕಾಫಿ ಚಹಾ ಅದು ಕುಡಿಯೋಣಂತ ಅಷ್ಟೇ ನೋಡ್ತೀನಿ. 1 hour later. ಗೈಸ್ ಈಗ ಇಲ್ಲಿ ಗುಡಿಗೆ ಬಂದೀನಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡ ಗುಡಿ ಐತೆ ನೋಡ್ರಿ. ಮೋಸ್ಟ್ಲಿ ವೆಂಕಟೇಶ್ವರ ಗುಡಿ ಅಂತ ಅನ್ಸ್ಲಿಕ್ಕತ್ತದ. ನೋಡ್ಬೇಕು ಒಳಗೆ ಹೋಗಿ. ಇಲ್ಲಿ ಉದ್ಭವ ಆದಿಶೇಷ ಸ್ವಾಮಿ ಸನ್ನಿಧಿ ಅಂತದ. ನೋಡೋಣ ತಡ್ರಿ, ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಒಳಗೆ ವಿಡಿಯೋ ಫೋಟೋ ಇತ್ತಪ್ಪ ಅಂತಂದ್ರೆ ಅಲೋ ಮಾಡಿದ್ರಿ ಅಂತಂದ್ರೆ ತೋರಿಸ್ತೇನೆ ನಾನು ನಿಮಗೆ. ಭಾಳ ರಶ್ ಅದ ಗೈಸ್. 1ನೇ ತಾರೀಕು ಅಂತ ಹೇಳಿ ರಶ್ ಅದೇನೋ ಗೊತ್ತಿಲ್ಲ. ನೋಡ್ತಿರ್ಬೋದು ನೀವು. ಗಾರ್ಡನ್ ಟೈಪ್ ಭಾಳ ಚಂದ ಅದ ನೋಡ್ರಿ. ಈಗ ಹಿಂಗೆ ಕಂತ ಬಂದೆ. ದರ್ಶನ ಮಾಡ್ಕೊಂಡು ಸಿಗ್ತೇನೆ.
ಗೈಸ್ ದರ್ಶನ ಅಂತೂ ಆಯ್ತು. ಎಷ್ಟು ಚಂದದಪ್ಪ ಗುಡಿ ಅಂತಂದ್ರೆ ನೀವು ನೋಡಿರ್ಬೋದು. ಭಾಳ ದೊಡ್ಡದ ಗೈಸ್ ಗುಡಿ. ಆಮೇಲೆ ಈ ಸೈಡ್ ಗಾರ್ಡನ್ ಅದ, ನೀವು ನೋಡಿರ್ಬೋದು. ಒಂದು ಗ್ಲಿಮ್ಸ್ ಹಾಕೀನಿ, ನೋಡಿರ್ಬೋದು ನೀವು. ಗಾರ್ಡನ್ ಅದ. ಆಮೇಲೆ ಫೋಟೋ ಶೂಟ್ ಅಂತಂತೇಳಿ ಭಾಳ ಜನ ಫೋಟೋವನ್ನು ತಗೊಳ್ಲಿಕ್ಕತ್ತಾರೆ. ಎಷ್ಟು ಚಂದ ವಾತಾವರಣ ಅದ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಭಾಳ ಚಂದದ ಗೈಸ್. ಆಮೇಲೆ ಈ ಸೈಡ್ದಿಂದ ಹಿಂಗೆ ಕೆಳಗೆ ಬರ್ತಿರಲ್ಲ, ಇಲ್ಲ ಅಪೋಸಿಟ್ ಸ್ಟ್ರೇಟ್ ಹೋದ್ರೆ ಆಂಜನೇಯನ ಗುಡಿ ಅದ. ಈಗ ಅಲ್ಲಿ ಹೋಗಿದ್ದೆ ಬಂದದ ಗೈಸ್. ಆಮೇಲೆ ಆ ಸೈಡ್ ಹೋದ್ರೆ ಎಲ್ಲ ಗಾರ್ಡನ್. ನೆಕ್ಸ್ಟ್ ಆ್ಯಕ್ಚುಲಿ ಇಲ್ಲಿ ಕೆಳಗೆ ಹೋಗಿದ್ನಲ್ಲ, ಅಲ್ಲಿಂದ ನಡ್ಕೊಂಡು ಬರ್ತಿದ್ದೆ. ಆಮೇಲೆ ಇಲ್ಲೂ ಒಂದು ದೇವಸ್ಥಾನ ಅದ ನೋಡ್ರಿ. ಕ್ಲೋಸ್ ಆಗಿದೆ, ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣಂತ. ಹೊರಗಡೆಯಿಂದ ಹಿಂಗೈತಿ. ಆ್ಯಕ್ಚುಲಿ ನಾ ಈ ಸೈಡಿಂದ ಬಂದಿದ್ದೆ, ಹೊರಗಡೆಯಿಂದ ಹಿಂಗದ. Later. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದೇನಿ. ಮನೆಗೆ ಬಂದ ಈಗ ಟೊಮೆಟೊ ಬಾತ್ ತೊಗೊಂಬಂದೆ ಪಾರ್ಸಲ್. ಸೊ ಇಲ್ಲಿ ನೋಡ್ಬೋದು ಟೊಮೆಟೊ ಬಾತ್. ಈಗ ಊಟ ಮಾಡತ್ತೀನಿ. ಮತ್ತು ಆಮೇಲೆ ಇನ್ನೂ ಮಂಜುನಾಥ ಆಗಲೇ ಹೋಗ್ಯಾನ ಕಾಲೇಜಿಗೆ. ಸೊ ಈಗ ಆಮೇಲೆ ಬರ್ಬೋದಮ್ಮ. ಸೊ ಸ್ಟೇಟಿಂದಾಗಿ ನೋಡ್ತೀರಿ. ಆಮೇಲೆ ಇವತ್ತು 1ನೇ ದಿನ, 1ನೇ ತಾರೀಕು 2025 1ನೇ ತಾರೀಕು ಜನವರಿ 1. ಇವತ್ತು ಭಾಳ ರಶ್ ಇತ್ತು ಗುಡಿ, ಅಂದ್ರೆ ರಶ್ ಇತ್ತು. ಮತ್ತು ಒಂದು ಸರ್ತಿ ನೀವು ಇಲ್ಲಿ ಬಂದಾಗ ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಬಸವನ ಗುಡಿ ಅಂತ ಅದ. ಸೊ ಈ ಕುಮಾರೇಶ್ವರ ಟೆಂಪಲ್ ಅಂತ ಹೇಳಿ. ಸೊ ಚಲೋ ಅದ, ಮಸ್ತ್ ಅದ. ಸೊ ಹೋಗಿ ಒಂದು ಸರ್ತಿ ದರ್ಶನ ಮಾಡ್ಕೊಂಡು ಬರ್ರಿ ಗೈಸ್. ಭಾಳ ಚಂದ ಅದ ಗುಡಿ ಮಾತ್ರ. ಇಷ್ಟ. ಆಮೇಲೆ ನೀವು ದರ್ಶನ ಮಾಡ್ಕೊಂಡಿರಿ ಅಂತ ಅನಿಸ್ತದ. One eternity later. ಈಗಾಗಲೇ ಮನೆಗೆ ಬಂದದ, ಊಟ ಮಾಡಿ ಮಕ್ಕೊಂಡಿದ್ದೆ, ರೆಸ್ಟ್ ಮಾಡಿದ್ದೆ. ಯಾಕೆ ಟ್ರೈನ್ದಾಗ ನಿದ್ದೆ ಆಗಿದ್ದಿಲ್ಲ. ಆಮೇಲೆ ರೆಸ್ಟ್ ಮಾಡಿ ಫ್ರೆಶ್ ಆಗಿ ಈಗ ಹೊಂಟೇವಿ ಸ್ವಲ್ಪ ಅಡ್ಡಾಡಕ್ಕೆ. ನಾ ಮತ್ತು ಮಂಜುನಾಥ್ ಹಾಯ್. ಓಕೆ, ಇವನು ಈಗ ಕಾಲೇಜ್ಗೆ ಹೋಗೋಣ. ಈಗ ಜಸ್ಟ್ ಚಹಾ ಕುಡಿದ್ವಿ. ಈಗ ಹೋಗಿ ಒಂದೆರಡು ಐಟಮ್ ತೊಗೊಳ್ದಿತ್ತು. ಆಮೇಲೆ ಮತ್ತು ಹಂಗೆ ಸ್ವಲ್ಪ ನೋಡ್ಬೇಕು ಅಲ್ಲಿ ಏನೇನು ಸಿಗ್ತಾವಂತಂತೇಳಿ. ಯಾಕಂದ್ರೆ ನಾನು ಅಡ್ಡಾಡಿಲ್ಲ, ನಾನು ನೋಡಿಲ್ಲ. ಇವನ್ನ ಹೋಗ್ಬಂದು ನಾನು. ಸೊ ಇವತ್ತು ನಾನು ಒಂದು ಸ್ವಲ್ಪ ಅಡ್ಡಾಡಿ ನೋಡ್ಬೇಕಾ ಏನೇನೈತಿ ಏನೇನಿಲ್ಲ ಅಂತಂತೇಳಿ. ಸೊ ಸ್ಟೇಟಿಂದ ತೋರಿಸ್ತಿರ್ತೀನಿ. ಈಗ ಒಂದು ಜಿಮ್ ನೋಡಿದ್ವಿ. ಹೆಂಗಿತ್ತು ಜಿಮ್ ಅದ? ಮಸ್ತ್ ಇತ್ತದ, ಸರಿ ಇತ್ತ. ಈಗ ಒಬ್ರು ಹೊಂಟಿದ್ರೆ, ಜಸ್ಟ್ ಒಬ್ರು ಹೊಂಟಿದ್ರೆ ಇವಂಗೆ ಏನಾದ್ರು ಕೇಳಿದ್ದೀನಿ. ಟ್ರೀಟ್ಮೆಂಟ್ ಬೇಕಾಗ್ತದೆ ಹಾಂ ಅಂತಂತ ಹೇಳಿ ಹೋಗ್ಬಿಟ್ಟು ಭಾರಿ ಇತ್ತು, ಮಜಾ ಬಂತು. ಬರೀ ಹೋಗೋಣಂತ. ಇನ್ನೊಂದೆರಡು ಅದ ಜಿಮ್ ನೋಡ್ಬೇಕು, ಇನ್ನೊಂದಿಷ್ಟು ಅಂಗಡಿ ನೋಡ್ಕೊಂಡು ಯಾರಿಗೆ ತೊಗೊಂಡೋಗ್ಬಿಟ್ರೆ. ಈಗ ಇಲ್ಲೇ ಎಳ್ನೀರು ಬಿಡಾಕಂತ ಬಂದ್ವಿ. ಇಲ್ಲೇ ಎಳ್ನೀರು ನಾವು ಒಂದು ತೊಗೊಂಡಿವಿ, ಇನ್ನೂ ತೊಗೊಳಕತ್ತೀವಿ. ಕಟ್ ಮಾಡತ್ತ ಹೆಂಗಿರ್ತೈತಿ ಟೇಸ್ಟ್? ಸೀರ್ತೈತೆ ನೋಡಿ, ಕುಡಿದು ಹೇಳಿ ಫಸ್ಟ್ ನೀನೇ. ಎರಡು ಕೊಡಿ. ಅಲ್ಲ ಇದು ಏನಿಪ್ಪ ಇವತ್ತೇನಿತ್ತು ಕಾಲೇಜ್? ಹೆಂಗತ್ತ ಕಾಲೇಜಲ್ಲಿ ಇವೆಂಟ್ ಇತ್ತು. ಹಾಂ, ಮಸ್ತ್ ಚಲೋ ಬಂತು. ಮಸ್ತ್ ಚಲೋ. ಸ್ಟಾ ಬೇಡ, ನೀ ಕುಡಿಲಿ. ಬಂದಿವ ಹೇಳಕ್ಕೆ ಬರೀ ಇಂಥದೆಯಾ. ಈಗ ಮತ್ತೆ 3 ಜಿಮ್ ನೋಡಿದ್ವಿ. ಅಂದ್ರೆ ಟೋಟಲ್ ಆಗಿ 3 ಜಿಮ್ ನೋಡಿದ್ವಿ. ಮಸ್ತ್ ಎಲ್ಲ ಒಂದಕ್ಕಿಂತ ಒಂದು ಜಿಮ್ ಭಾರಿ ಅದಾವೆ. ಅದ್ರ ತಕ್ಕಂಗೆ ರೇಟ್ ಅದಾವೆ. ಹೋದಲ್ಲೇ ಹೆಂಗೈತಿ ನಿಮ್ಮ 3 ಜಿಮ್ ಹೆಂಗೆ ಅನ್ಸಿದ್ರು? 1ನೇ ಜಿಮ್ ಭಾರಿ ಇದೆ, ಆದರೆ ಔಟ್ ಆಫ್ ಬಜೆಟ್ ಇದೆ. ಕರೆಕ್ಟ್. ಸೆಕೆಂಡ್ ಜಿಮ್ ಓಕೆ ಇದೆ. ಸ್ಟೂಡೆಂಟ್ ಪ್ಲಾನ್ ಇಂದ ಇನ್ನೂ ಚಲೋ ಇದೆ. ಚಲೋ ಐತಿ ಆದ್ರೆ ಭಾಳ ಹಾಂ ಎಕ್ವಿಪ್ಮೆಂಟ್ಸ್ ಕಮ್ಮಿ ಐತಿ. ಬಟ್ ಅಮೌಂಟ್ ಸೇಮ್ ಐತಿ. ಹಾಂ ಸೇಮ್ ಐತಿ. ಬಟ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇಲ್ಲಿ ಹೆಚ್ಚಿಗೆ ಐತಿ. ಸೆಕೆಂಡ್ ನೋಡಿದಾಗ ಇಲ್ಲೇ ಸ್ವಲ್ಪ ಕಮ್ಮಿ ಅದಾವೆ. ನೋಡೋಣ ಅಂತ 3 ಒಟ್ಟು ಒಂದು ಫಿಕ್ಸ್ ಆಕೈತದಿಲ್ಲ. ನೋಡೋಣ. ಇನ್ನೊಂದು 4ರಲ್ಲಿ ಇನ್ನೊಂದೆಲ್ಲ ಐತಿ. ಮುಂದೆ ಐತಂದಿಲ್ಲಪ್ಪ. ಹಾಂ ಅದು ಇಲ್ಲ, ಬಂದೈತದ. ಹೊಟ್ಟಿ ಕರೆಸ್ತವನೆ. ಇವ್ ಹೊಟ್ಟಿ ಕರೆಸೋನ್ ಗೈಸ್. ನನ್ನ ಹೊಟ್ಟಿ ಕರೆಸೋನ್ ಅಂದ್ರೆ ಬಿಲ್ಡ್ ಆಗೋನೆ.
ಮಸಾಲೆ ಕಮ್ಮಿ ಮಾಡಿಸೋಣಂತ, ಹೌದಲ್ಲ? ಈಗ ಊಟ ಮುಗಿಸ್ಕೊಂಡು ಮತ್ತು ಮೋಸಂಬಿ ಜ್ಯೂಸ್ ಕುಡಿದು ಬಂದ್ವಿ. ಮನೆಗೆ ಬಂದ ಈಗ ಮುಕ್ಕೋಬೇಕ. ಆಮೇಲೆ ಈ ವ್ಲಾಗ ನಿಮಗೆ ಇಷ್ಟ ಇರ್ಬೋದು ಅನಿಸ್ತದ. ನನ್ನ ಜೊತೆ ಅದಾನ ಈಗ ಮಂಜುನಾಥ. ಹೆಂಗೆ ಅನಿಸ್ಪ ಇವತ್ತಿನ ಡೇ? ಆಮೇಲೆ 1 ಜನವರಿ ಇವತ್ತು 2025 ಕ್ಯಾಲೆಂಡರ್ ಚೇಂಜ್ ಆತ. ಹೆಂಗಿತ್ತು ಕಾಲೇಜ್? ಹೆಂಗಿತ್ತು? ಮಜಾ ಆಯ್ತು. ಹೇಳಂಗಿಲ್ಲ ಗೈಸ್. ಆಮೇಲೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅನ್ಸದ. ಆಮೇಲೆ ಫಸ್ಟ್ ಡೇ ಇವತ್ತು ಅಂದ್ರೆ 2025 ಕ್ಯಾಲೆಂಡರ್ ಏನು ಚೇಂಜ್ ಆತಲ್ಲ. 2024 ಮುಗಿದ 25 ಸ್ಟಾರ್ಟ್ ಆತ. ಇವತ್ತು 1ನೇ ತಾರೀಕು. ಆಮೇಲೆ ಫಸ್ಟ್ ಡೇ ಇದ್ದ ಹಂಗೆ ದರ್ಶನ ಮಾಡ್ಕೊಂಡು ಬಂದೆ. ಇಲ್ಲೇ ಗುಡಿ ಇತ್ತು, ದರ್ಶನ ಮಾಡ್ಕೊಂಡು ಬಂದೀನಿ. ಆಮೇಲೆ ಗುಡಿನೂ ಹೆಂಗೆ ಅನ್ನಿಸ್ತಾ ಹೇಳ್ರಿ. ಆಮೇಲೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಮತ್ತು ನೀವು ಇಲ್ಲಿ ಬಂದ್ರಿಪ್ಪ ಅಂತಂದ್ರೆ ಒಂದು ಸರ್ತಿ ಗುಡಿ ದರ್ಶನ ಮಾಡ್ಕೊಂಡು ಬರ್ರಿ, ಮಸ್ತ್ ಅದ. ಹಂಗೆ ಇಲ್ಲಿ ಮತ್ತೆ ಯಾವಾರ ಗುಡಿ ಅದು ಸಿಕ್ಕರೆ ನಾನು ನಿಮ್ಗೆ ತೋರಿಸ್ತೇನಂತ ಇಷ್ಟ ಹೇಳ್ಕೊಳ್ಳೋದ. ಮತ್ತು ನಾಳಿಂದ ಕಾಲೇಜ್ ಸ್ಟಾರ್ಟ್ ಗೈಸ್ ನಂದು. ಹೋಗ್ಬೇಕಾ ನಾಳೆ ಕಾಲೇಜಿಗೆ. ಈ ವ್ಲಾಗ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.